ಏನ್ ನನಗೆ MLA ಸಂಬಂಧ ಬರಲ್ಲ ರೀ ಅದು. ವಾಟ್ ಐ ಕ್ಯಾನ್ ಡೂ? ಅವ್ರು ಯಾರು ಒಂದ್ ಕೆಲಸ ಮಾಡಿ, ನಿಮ್ಗೆ ಯಾರಿಗೂ ನಿಮ್ಗೆ ಏನ್ ಅರ್ಥ ಅಲ್ಲ, ನಿಮ್ಗೆ ಸಿವಿಲ್ ಲಾನು ಅರ್ಥ ಆಗುತ್ತೋ ಇಲ್ಲೋ, ಕ್ರಿಮಿನಲ್ ನೋಡಿ ಆಗಲ್ಲ. ನಮ್ ಗವರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ಪ್ರಕಾರ ಮಾಡ್ತಾರ್ರಿ ಅವರು. ಒಂದ್ ಕೆಲಸ ಮಾಡಪ್ಪ, ಅವ್ರು ಯಾರು ರೈತರು ಬಾ ಅನ್ನು, ನಾನು ನೀನು ಸೇರಿ SP ಹತ್ರ ಹೋಗೋಣ, ಅಷ್ಟ್ ಮಾಡಿ ನಾವು ನೀವು ಕೂಡ ಹೋಗೋಣ. ಬನ್ನಿ, ಅದೇ ನೀನು ಬಾ, ಮತ್ ಪ್ರಶ್ನೆ ಕೇಳಿಯಲ್ಲ, ಪ್ರಶ್ನೆ ಕೇಳ್ತಿಯಲ್ಲಪ್ಪ, ಮತ್ತೆ ಅದಕ್ಕೆ ನನ್ ಜೊತೆಗೆ ಬಾ. ನೋಡಿ ಸುಮ್ನೆ ಇವೆಲ್ಲ ನೋಡಿ ಕೂಲ್ ಆಗಿ ನೋಡಿ. ನಿಮ್ ಕ್ವಶನ್ ಬಗ್ಗೆ ಐ ಅಪ್ರಿಶಿಯೇಟ್. ಸ್ವಲ್ಪ ಕೇಳ್ರಿ, ನೋಡಿ MLA does not, MP does not have any power. Only Government of India direct to the Deputy Commissioner. Deputy Commissioner ಅಂತ ಕೂಡಲೇ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ಇಟ್ ಈಸ್ ಎ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಆಲ್ಸೋ. ಅವ್ರಿಗೆ ಒಂದು ಮೀಟರ್ಗೆ ಎಷ್ಟು ಕೊಡಬೇಕು, ಒಂದು ಪೋಲ್ಗೆ ಎಷ್ಟು ಕೊಡ್ಬೇಕು ಅಂತ ಅವರೇ ರೂಲ್ಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ಅಗ್ರಿಮೆಂಟ್ ಮಾಡ್ತಾರಿಲ್ಲ ಅವರು. ಏನಪ್ಪಾ ಮಾಡ್ತಾರಿಲ್ಲ, ನಿಮ್ಗೂ ಗೊತ್ತೈತಲ್ಲ ಅದು. ನೀವು ಇಲ್ಲ ಯಾಕಂದ್ರೆ ಜಮೀನು ಹೋಗೈತಿ. ನೀವು ಒಂದ್ ನಿಮಿಷ ಕೇಳ್ರಿ. ನೋಡಿ ನನ್ಗೊಂದು ಕೆಲಸ ಮಾಡಿ, ರಿಜಿಸ್ಟರ್ ಮಾಡಿರ್ತಾರೆ ಅವ್ರು, ಯಾವ್ಯಾವ ಜಗಳ ಮಾಡ್ತಾರೆ, ನಾವೇನ್ ಮಾಡೋಣ? ನೋಡಿ ದಯವಿಟ್ಟು ಅರ್ಥ ಮಾಡಿ. ಒಂದು ಸೊಲ್ಯೂಷನ್ ಹೇಳ್ಬಿಡ್ತೇನೆ ನೋಡು. ತಮ್ಮ ಒಂದು ಸೊಲ್ಯೂಷನ್ ಹೇಳ್ಬೇಕಂದ್ರೆ ರೈತರಿಗೆ ನಾನು ಮನವಿ ಮಾಡ್ತೇನೆ, ಸೋಲಾರ್ಗೆ ಮತ್ತು ವಿಂಡ್ ನೀವು ಕೊಡ್ಲೇಬೇಡಿ. ನೀವು ಇದನ್ನ ಮಾಡಿ, ರೈತರಾಗೆ ಉಳಿರಿ. ಯಾಕೆ ಕೊಡ್ತೀರಿ? ವಿಂಡ್ ಲುಕ್ಷನ್ ಆಗಲ್ಲ, ಸೋಲಾರ್ ಲುಕ್ಷನ್ ಆಗುತ್ತೆ. ಕೊಡ್ಲೇಬೇಡಿ. ಅದು ಕೊಟ್ಬಿಟ್ಟು ಏನಾಗ್ತಾ ಇದೆ ಅಂದ್ರೆ ಆಡಳಿತ ದುರ್ಬಳಕೆ ಮಾಡ್ಕೊಂಡು ಅವರು ಕಂಪ್ನಿಗಳು ರೈತರನ್ನ ಪುಸ್ಲಾಯಿಸಿ ಅವ್ರು ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಭೂಮಿ ತಗೊಳ್ತಾ ಇದ್ದಾರೆ ಸರ್. ಫಾರ್ ಎಕ್ಸಾಂಪಲ್ ಕೊಡೋದ್ ಸರ್, ಒಂದ್ ನಿಮಿಷ ಸರ್, ಎಷ್ಟು ಆಡಳಿತ ದುರುಪಯೋಗ ಪಡಿಸ್ಕೊಳ್ತಾರ ಅಂತಂದ್ರೆ ಅಗ್ರಿಮೆಂಟ್ ಆಗಿ 5 minutes ಅಲ್ಲಿ ಪಾಣಿ ಬರ್ತಾರೆ ಅವ್ರ ಹೆಸರಲ್ಲಿ. ಇವ್ರು ಯಾರು ರೈತರು ತಿಂಗಳಾಂಗಟ್ಲೆ ಕೊಡಲ್ಲ. ಅದು ನನಗೆ ಸಂಬಂಧ ಬರೋದಿಲ್ಲ, MLAಗೆ ನೀವು ಕೊಡಂತ ಹೇಳಿ. ಅದು ಹೆಂಗ ನೋಡಿ, ಸಮಸ್ಯೆ ಗಂಭೀರವಾಗಿ ಆತರ ರೈತರು ಬಂದ್ರೆ ಯಾರಿಗೆ ಯಾವ ಒಬ್ಬ ರೈತರು ನನ್ನ ಹತ್ರ ಬಂದಿಲ್ಲ. ಒಂದ್ ನಿಮಿಷ, ನಾನು ಏನ್ ಹೇಳ್ತಾ ಇದ್ದೇನೆ, ಅವ್ನು ಕರ್ಕೊಂಬಾರ. ಒಂದ್ ಕೆಲಸ ಮಾಡಿ. ಐ ಆಮ್ ಆನೆಸ್ಟ್ ಇನ್ ದಿಸ್. ನೀವು ಒಂದು ಆನೆಸ್ಟ್ ಆಗಿರಿ, ನಾವು ಆನೆಸ್ಟ್ ಆಗಿರಿ. ನೀವು ಯಾರಿಗೆ ಅವರು ರೈತರಿಗೆ ಅನ್ಯಾಯ ಆಗಿದೆ ಅಂತಾರ ಅಲ್ಲಪ್ಪ, ಅವ್ರು ಅಗ್ರಿಮೆಂಟ್ ಮಾಡ್ಕೋಬೇಡ ಅಂತ ಹೇಳಿ. 1 ಎಕರೆಗೆ ಇಷ್ಟು ಲಕ್ಷ ಅಂತ ಕೊಟ್ಟು ಅವ್ರು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಮಾಡ್ಕೊಂಡ್ಮೇಲೆ ಹೊಳ್ಳಿ ಬಿದ್ದುಬಿಟ್ಟು ನಮ್ಗೆ ಇಷ್ಟು ಕೊಡಿ ಅಂತಂದ್ರೆ ನಾವೇನ್ ಮಾಡೋಕ್ಕಾಗುತ್ತೆ? ಅದಕ್ಕೆ ಏನ್ ಮಾಡ್ಬೇಕು ರೈತರು? ನಾವು ಕೊಡಲ್ಲ, ಇಷ್ಟಾದ್ರೆ ನಾವು ಕೊಡ್ತೇವೆ. ಆಮೇಲೆ ಯಾರ ರೈತರಿಗೆ ಅನ್ಯಾಯ ಆಗಿದೆ ಪ್ಲೀಸ್ ಬ್ರಿಂಗ್. ನೀವು ಯಾರು ಪತ್ರಿಕೆಯವ್ರು ಬರೀ ನನ್ನ ಪ್ರಶ್ನೆ ಕೇಳೋದಲ್ಲ, ನೀವು ಕರ್ಕೊಂಡು ಬನ್ನಿ. ನೀವು DC ಹತ್ರ ನಾನೇ ಬರ್ತೀನಿ, ಆಯ್ತಾ? ಸ್ವತಃ ಅನ್ಯಾಯ ಆಗಿದ್ರೆ ನಾನು ಬರ್ತೀನಿ ಅಂತ ಹೇಳ್ತೀನಿ. ಸರ್, ನಾವು ಡಾಟಾ ಕೊಡೋದಲ್ಲ, ಪೊಲೀಸ್ ಇಲಾಖೆಯಿಂದ ಡಾಟಾ ಇದೆ ಸರ್. ಎಷ್ಟು ಕೇಸ್ ಆಗಿದೆ ಕರೆದ ಬಿಡ್ತೀನಿ ಬಾ. ಈಗ ಏನಪ್ಪಾ ನಿಮ್ಗೆ ನೀವೇನ್ ದೌರ್ಜನ್ಯ ಮಾಡ್ತೀರ? ಆನೆಟ್ ಆಗಿ ಮಾತಾಡೋಣ. ಏನ್ ದೌರ್ಜನ್ಯ ಮಾಡ್ತೀರ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.